ಇತಿಹಾಸದ ಗೋರಿಯಾಗದು ಭವಿಷ್ಯವನ್ನ ದಫನ್ ಮಾಡೋಕ್ ಹೊರಟವರಿವರು. ಮಹಾರಾಷ್ಟ್ರದಲ್ಲಿ ಪ್ರತಿದಿನ 8 ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಔರಂಗಜೇಬನೇ ಹೊಣೆನಾ? ರೈತರ ಆತ್ಮಹತ್ಯೆಗಳಿಂದ ಹರಾಜಾಗ್ತಿರುವ ಮಾನವನ್ನ ಔರಂಗಜೇಬ್ನ ಗೋರಿಯೊಳಗೆ ಹುಡುಕೋಕೆ ಮುಂದಾಗಿದ್ದಾರ ಫಡ್ನವೀಸ್? ಔರಂಗಜೇಬ್ನ ಗೋರಿ ಅಗಿಯೋದಕ್ಕೂ ಮುನ್ನ ಸಂಘ ಪರಿವಾರ ಯಾರ್ಯಾರ ಗೋರಿ ಅಗಿಲೇಬೇಕಾಗತ್ತೆ? ಸಂಭಾಜಿಯನ್ನ ಔರಂಗಜೇಬ್ಗೆ ಹಿಡಿದುಕೊಟ್ಟ ಪೇಶ್ವೆಗಳ ಗೋರಿ ಅಗಿಯೋದು ಬೇಡವಾ? ಔರಂಗಜೇಬ್ ಬಗ್ಗೆ ಹೇಳ್ತಿರೋದ್ರಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು? ಔರಂಗಜೇಬ್ ಕಾಲದಲ್ಲಿ ಭಾರತ ಹೇಗಿತ್ತು? ಇತಿಹಾಸದ ಗೋರಿಗಳನ್ನ ಅಗೆದು ಅದರಲ್ಲಿ ವರ್ತಮಾನದ ಶಾಂತಿ, ಸೌಹಾರ್ದ, ನೆಮ್ಮದಿಯನ್ನ ಕೊಂದು ದಫನ್ ಮಾಡುವುದಕ್ಕೆ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಕೆಲವು ದುಷ್ಕರ್ಮಿಗಳು ಸಂಚು ನಡೆಸುತ್ತಿದ್ದಾರೆ ಮತ್ತು ಆ ಗೋರಿ ಅಗೆಯುವ ಅಗೋರಿಗಳ ನೇತೃತ್ವವನ್ನ ಸ್ವತಃ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರೇ ವಹಿಸಿರೋದು ಮತ್ತೊಂದು ದುರಂತವಾಗಿದೆ. ಇತ್ತೀಚೆಗೆ ಸಾಲು ಸಾಲು ರೈತರ ಆತ್ಮಹತ್ಯೆಗಳಿಗಾಗಿ ಮಹಾರಾಷ್ಟ್ರ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಲ್ಪಡ್ತಿದೆ. ಮಹಾರಾಷ್ಟ್ರದಲ್ಲಿ ಕಳೆದ 56 ದಿನಗಳಲ್ಲಿ ಸರಾಸರಿ ದಿನಕ್ಕೆ 8 ರೈತರಂತೆ ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ ಅಂತ ವರದಿಗಳು ತಿಳಿಸಿವೆ. ಸ್ವತಃ ಅಲ್ಲಿನ ರಾಜ್ಯ ಸಚಿವ ಮಕರಂದ್ ಜಾಧವ್ ಪಾಟೀಲ್ ಹೇಳುವಂತೆ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿ ನಗರ ಮತ್ತು ಅಮರಾವತಿ ವಿಭಾಗದಲ್ಲಿ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಆದರೆ ಪುಣ್ಯಕ್ಕೆ ಈ ಆತ್ಮಹತ್ಯೆಗಳಿಗೆ ಔರಂಗಜೇಬ್ ಕಾರಣ ಅಂತ ಅಲ್ಲಿನ ಸರ್ಕಾರ ಇನ್ನೂ ಹೇಳಿಕೆ ಕೊಟ್ಟಿಲ್ಲ. ಈ ಆತ್ಮಹತ್ಯೆಗಳಿಂದ ಹರಾಜಾಗ್ತಿರುವ ಮಾನವನ್ನ ಅಲ್ಲಿನ ಮುಖ್ಯಮಂತ್ರಿ ಔರಂಗಜೇಬ್ನ ಗೋರಿಯೊಳಗೆ ಹುಡುಕೋಕೆ ಮುಂದಾಗಿದ್ದಾರೆ. ಮುಖ್ಯಮಂತ್ರಿ ಫಡ್ನವೀಸ್ ಪ್ರಕಾರ ಈ ರೈತರ ಆತ್ಮಹತ್ಯೆಗಳಿಂದ ಮಹಾರಾಷ್ಟ್ರದ ವರ್ಚಸ್ಸಿಗೆ ಧಕ್ಕೆಯಾಗಿಲ್ಲ. 100 ವರ್ಷಗಳ ಹಿಂದೆ ಆಗಿ ಹೋದ ಔರಂಗಜೇಬ್ನ ಗೋರಿಯಿಂದ ಮಹಾರಾಷ್ಟ್ರಕ್ಕೆ ತೊಂದರೆ ಆಗಿದೆಯಂತೆ. ಮಹಾರಾಷ್ಟ್ರ ಸರ್ಕಾರ ಇದನ್ನ ರಕ್ಷಿಸಬೇಕಾಗಿರೋದು ದುರದೃಷ್ಟಕರ ಅಂತ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಹೀಗೆ ಹೇಳಿಕೆ ನೀಡಿದ ಬೆನ್ನಿಗೆ ಔರಂಗಜೇಬ್ನ ಗೋರಿಯನ್ನ ತೆರವುಗೊಳಿಸಬೇಕು ಎನ್ನುವ ಪ್ರತಿಭಟನೆಗೆ ಸಂಘ ಪರಿವಾರದ ಗುಂಪುಗಳು ಇಳಿದಿವೆ. ಈ ಪ್ರತಿಭಟನೆ ಅಂತಿಮವಾಗಿ ಹಿಂಸಾಚಾರಗಳಿಗೆ ಕಾರಣವಾಗಿದೆ. ಹಲವರು ಗಾಯಗೊಂಡಿದ್ದು, ಮನೆ, ಅಂಗಡಿ ಮುಂಗಟ್ಟುಗಳು ಧ್ವಂಸಗೊಂಡಿವೆ. ಇದೀಗ ಹಿಂಸಾಚಾರವನ್ನ ಛಾವಾ ಸಿನಿಮಾದ ತಲೆಗೆ ಕಟ್ಟಿ ಮುಖ್ಯಮಂತ್ರಿ ಪಾರಾಗೋಕೆ ಯತ್ನಿಸಿದ್ದಾರೆ. ಇತ್ತೀಚೆಗೆ ಬಿಡುಗಡೆಯಾಗಿರುವ ಛಾವಾ ಸಿನಿಮಾ ನೋಡಿ ಜನ ಕೆರಳಿದ್ದಾರೆ. ಆದ್ರಿಂದ ಅವರು ಔರಂಗಜೇಬ್ನ ಗೋರಿಯನ್ನ ತೆರವುಗೊಳಿಸೋಕೆ ಒತ್ತಾಯಿಸುತ್ತಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಇದೇ ಸಂಘ ಪರಿವಾರದ ದುಷ್ಕರ್ಮಿಗಳು ಕೋರೆಗಾಂವ್ ವಿಜಯ ದಿವಸವನ್ನ ಆಚರಿಸೋಕೆ ಕೋರೆಗಾಂವ್ನಲ್ಲಿ ಸೇರಿದ್ದ ದಲಿತರ ಮೇಲೇನೂ ದಾಳಿ ನಡೆಸಿದ್ರು. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಸಂಭಾಜಿ ಗೋರಿಯ ಪಕ್ಕದಲ್ಲಿರುವ ಮಹಾರ್ ದಲಿತನೊಬ್ಬನ ಗೋರಿಯನ್ನ ಧ್ವಂಸಗೊಳಿಸಿದ್ರು. ಈ ಕೃತ್ಯ ಆಕಸ್ಮಿಕವೇನೂ ಆಗಿರಲಿಲ್ಲ. ಸಂಭಾಜಿಯ ಗೋರಿಯ ಪಕ್ಕದಲ್ಲೇ ಮಹಾರ್ ದಲಿತನನ್ನ ಸಮಾಧಿ ಮಾಡೋಕೆ ಒಂದು ಕಾರಣ ಇತ್ತು. ಔರಂಗಜೇಬನು ಶಿವಾಜಿಯ ಪುತ್ರ ಸಂಭಾಜಿಯನ್ನ ಕೊಂದು ಹಾಕದಾಗ ಆತನ ಮೃತದೇಹವನ್ನ ಸಮಾಧಿ ಮಾಡೋಕೆ ಯಾವುದೇ ಪೇಶ್ವೆಗಳಾಗ್ಲಿ ಮರಾಠರಾಗ್ಲಿ ಸಿದ್ಧರಿರಲಿಲ್ಲ. ಯಾಕಂದ್ರೆ ಮೊಘಲ್ ದೊರೆ ಔರಂಗಜೇಬ್ಗೆ ಸಂಭಾಜಿಯನ್ನ ಹಿಡಿದುಕೊಟ್ಟವರೇ ಈ ಪೇಶ್ವೆಗಳಾಗಿದ್ರು. ಛಿದ್ರವಾಗಿದ್ದ ಸಂಭಾಜಿಯ ಮೃತದೇಹವನ್ನ ಒಟ್ಟು ಸೇರಿಸಿ ಅದನ್ನ ಸಮಾಧಿ ಮಾಡಿರೋದು ಮಹಾರ್ ದಲಿತ. ಮುಂದೆ ಆತ ಮೃತಪಟ್ಟಾಗ ಆತನ ದೇಹವನ್ನು ಕೂಡ ಸಂಭಾಜಿಯ ಗೋರಿಯ ಪಕ್ಕದಲ್ಲೇ ಸಮಾಧಿ ಮಾಡ್ತಾರೆ. ಜಾತಿವಾದಿ ಪೇಶ್ವೆಗಳ ವಿರುದ್ಧ 500 ಮಂದಿ ದಲಿತರು ಯುದ್ಧ ಮಾಡಿ ವಿಜಯಶಾಲಿಗಳಾದ ದಿನವನ್ನ ವಿಜಯ ದಿನವಾಗಿ ಆಚರಿಸುವ ಪರಂಪರೆಯನ್ನ ಆರಂಭಿಸಿದ್ದು ಅಂಬೇಡ್ಕರ್. ಕೆಲವು ದಿನಗಳ ಹಿಂದೆ ಪೇಶ್ವೆಗಳ ವಿರುದ್ಧದ ಆ ಜಯವನ್ನು ಸ್ಮರಿಸೋಕೆ ಸೇರಿದ ದಲಿತ ನಾಯಕರನ್ನ ಪೊಲೀಸರು ಹಿಂಸಾಚಾರಗಳಿಗೆ ಪ್ರೇರಣೆ ನೀಡಿದ ಆರೋಪದಲ್ಲಿ ಬಂಧಿಸಿದ್ರು. ಹಲವರು ಇನ್ನೂ ಜೈಲಿನಲ್ಲೇ ಕೊಳಿತಿದ್ದಾರೆ. ಅವರ ಮೇಲೆ ದೇಶದ್ರೋಹದ ಪ್ರಕರಣವನ್ನ ದಾಖಲಿಸಲಾಗಿದೆ. ಇತಿಹಾಸದಲ್ಲಿ ಶಿವಾಜಿ ಮತ್ತು ಆತನ ಪುತ್ರ ಸಂಭಾಜಿಗೆ ಪೇಶ್ವೆಗಳು, ಚಿತ್ಪಾವನ ಬ್ರಾಹ್ಮಣರು ಮಾಡಿದ ವಂಚನೆಯನ್ನ ಮುಚ್ಚಾಕುವುದಕ್ಕಾಗಿ ಇದೀಗ ಔರಂಗಜೇಬ್ನ ಗೋರಿ ಮುಂದೆ ಸಂಘ ಪರಿವಾರ ಹೊಸ ಪ್ರಹಸನವೊಂದನ್ನ ನಡೆಸುತ್ತಿದೆ. ಇತಿಹಾಸದೊಂದಿಗೆ ಯಾವ ರೀತಿಯಲ್ಲೂ ಸಂಬಂಧವಿಲ್ಲದ ಛಾವಾದಂತಹ ಸಿನಿಮಾಗಳನ್ನ ನಿರ್ಮಾಣ ಮಾಡೋದ್ರ ಹಿಂದೇನೂ ರಾಜಕೀಯ ಶಕ್ತಿಗಳ ಕೈವಾಡವಿದೆ. ಸಮಾಜದ ಶಾಂತಿಯನ್ನ ಕೆಡಿಸಿ ರಾಜಕೀಯ ಲಾಭಗಳನ್ನ ತನ್ನದಾಗಿಸೋದಕ್ಕಾಗಿ ಮತ್ತು ಇತಿಹಾಸದಲ್ಲಿ ಸತ್ಯ ಸಂಗತಿಗಳನ್ನ ಮುಚ್ಚಾಕಿ ಜನರ ತಲೆಯೊಳಗೆ ಸುಳ್ಳು ಇತಿಹಾಸವನ್ನ ತುಂಬಿಸೋದಕ್ಕಾಗಿಯೇ ಇಂತಹ ಸಿನಿಮಾಗಳನ್ನ ಉತ್ಪಾದಿಸಲಾಗ್ತಾ ಇದೆ. ಶಿವಾಜಿ ಮುಸ್ಲಿಮರು ಮತ್ತು ಮಹಾರ್ ದಲಿತರ ನೆರವಿನಿಂದ ಮೊಘಲ್ ದೊರೆಗಳನ್ನ ಎದುರಿಸಿ ಗೆದ್ದಿದ್ದ. ಇಬ್ರಾಹಿಂ ಖಾನ್, ದೌಲತ್ ಖಾನ್, ದಾರ್ಯಾ ಸಾರಂಗ್ ಮೊದಲಾದವರು ಶಿವಾಜಿಯ ದಂಡನಾಯಕರಾಗಿದ್ರು. ಶಿವಾಜಿಯ ನೌಕಾಪಡೆಯ ದಂಡನಾಯಕ ಕೂಡ ಮುಸ್ಲಿಮನಾಗಿದ್ದ. ಅಫ್ಜಲ್ ಖಾನನನ್ನ ಭೇಟಿಯಾಗುವ ಸಂದರ್ಭದಲ್ಲಿ ಶಿವಾಜಿಯ ಎಡಬಲದಲ್ಲಿ ಅಂಗರಕ್ಷಕರಾಗಿದ್ದವರಲ್ಲಿ ಒಬ್ಬನ ಹೆಸರು ಇಬ್ರಾಹಿಂ ಖಾನ್ ಆಗಿದ್ರೆ ಮತ್ತೋರ್ವ ದಲಿತ ಮಹಾರ್. ಇದೇ ಸಂದರ್ಭದಲ್ಲಿ ಔರಂಗಜೇಬನ ಪರವಾಗಿ ಯುದ್ಧ ಮಾಡಿದ ಸೇನಾಧಿಪತಿಯ ಹೆಸರು ರಾಜ ಜಯಸಿಂಹ. ಈತ ರಜಪೂತ ಹಿಂದೂ ಆಗಿದ್ದ. ಅಷ್ಟೇ ಅಲ್ಲ, ಔರಂಗಜೇಬನ ಸೇನೆಯ ಬಹುತೇಕ ಯೋಧರು ರಜಪೂತರು, ಮರಾಠರು, ಜಾಟ್ ಸಮುದಾಯಕ್ಕೆ ಸೇರಿದವರಾಗಿದ್ರು. ರಾಜರಾಯ ಸಿಂಗ್, ಸುಜನ್ ಸಿಂಗ್, ಹರಿಬಾನ್ ಸಿಂಗ್, ಉದಯ ಬಾನ್ಗೌರ್, ಶೇರ್ ಸಿಂಹ ರಾಥೋಡ್, ಚತುರ್ಭುಜ ಚೌಹಾಣ್, ಬಾಜಿರಾವ್ ಚಂದ್ರರಾವ್ ಇವರೆಲ್ಲರೂ ಔರಂಗಜೇಬ್ನ ಸೇನಾನಿಗಳಾಗಿದ್ರು.
ಶಿವಾಜಿ ಮತ್ತು ಆತನ ಪುತ್ರ ಸಂಭಾಜಿಯ ವಿರುದ್ಧ ಯುದ್ಧ ಮಾಡಿದವರಲ್ಲಿ ಇವರೆಲ್ಲರೂ ಸೇರಿದ್ದಾರೆ. ಆದ್ದರಿಂದ ಔರಂಗಜೇಬ್ನ ಗೋರಿಯನ್ನ ಅಗಿಯೋ ಮುನ್ನ ಇವರೆಲ್ಲರ ಗೋರಿಯನ್ನ ಅಗಿಯೋಕೆ ಸಂಘ ಪರಿವಾರದ ದುಷ್ಕರ್ಮಿಗಳು ಸಿದ್ಧರಾಗಬೇಕಾಗತ್ತೆ. ತನ್ನ ಕೊನೆ ದಿನಗಳಲ್ಲಿ ಪುತ್ರ ಸಂಭಾಜಿಯನ್ನ ಶಿವಾಜಿನೇ ಜೈಲಿಗೆ ತಳ್ಳಿದ್ದ. ಶಿವಾಜಿ ಮೃತಪಟ್ಟ ಬಳಿಕ ಸಂಭಾಜಿ ಜೈಲಿನಿಂದ ಹೊರಬಂದು ರಾಜ್ಯದ ಮೇಲೆ ಅಧಿಕಾರ ಚಲಾಯಿಸಿದ. ಆದರೆ ಪೇಶ್ವೆಗಳು ಮತ್ತು ಮರಾಠರೇ ಸಂಭಾಜಿಯನ್ನ ಬಳಿಕ ಔರಂಗಜೇಬ್ಗೆ ಹಿಡಿದುಕೊಟ್ರು. ನಿಜಕ್ಕೂ ಸಂಭಾಜಿಯ ಭೀಕರ ಸಾವಿಗೆ ಆತನ ಬಳಗವೇ ಕಾರಣ. ಔರಂಗಜೇಬ್ನ ಕೈಯಲ್ಲಿ ಸಂಭಾಜಿ ಸಾಯೋಕೆ ತನ್ನ ವಂಶಸ್ಥರ ಕೊಡುಗೆ ಎಷ್ಟು ಅನ್ನೋದನ್ನು ಕೂಡ ಪೇಶ್ವೆ ಸಮುದಾಯಕ್ಕೆ ಸೇರಿದ ದೇವೇಂದ್ರ ಫಡ್ನವೀಸ್ ಆತ್ಮವಿಮರ್ಶೆ ಮಾಡಬೇಕಾಗತ್ತೆ. ಔರಂಗಜೇಬ್ನ ಗೋರಿಯನ್ನ ಅಗಿಯುವಾಗ ಔರಂಗಜೇಬ್ನ ಜೊತೆಗೆ ಸೇರ್ಕೊಂಡು ಶಿವಾಜಿ ಮತ್ತು ಆತನ ಕುಟುಂಬಕ್ಕೆ ವಂಚಿಸಿದ್ದ, ಅವರನ್ನ ಮೊಘಲರಿಗೆ ಬಲಿಕೊಟ್ಟ ಸಂಚುಕೋರರೆಲ್ಲರ ಗೋರಿಯನ್ನ ಅಗಿಯೋದು ಅನಿವಾರ್ಯವಾಗತ್ತೆ. ಔರಂಗಜೇಬ್ ಈ ದೇಶವನ್ನ ಆಳಿದ ಪ್ರಮುಖ ಮೊಘಲ್ ಅರಸರಲ್ಲಿ ಒಬ್ಬ. ದೇವಸ್ಥಾನಗಳನ್ನ ಧ್ವಂಸ ಮಾಡಿದ ಆರೋಪ ಆತನ ಮೇಲಿದೆ. ಹಾಗೆಯೇ ದೇವಸ್ಥಾನಗಳನ್ನ ಕಟ್ಟೋಕೆ ನೆರವು ನೀಡಿದ ದಾಖಲೆಗಳನ್ನು ಇತಿಹಾಸ ತಜ್ಞರು ನೀಡ್ತಾರೆ. ಔರಂಗಜೇಬ್ನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯ ಅತ್ಯಂತ ಹೆಚ್ಚು ವಿಸ್ತಾರವನ್ನ ಹೊಂದಿತ್ತು. ಅಖಂಡ ಭಾರತದ ಕಲ್ಪನೆಗೆ ಸ್ಪಷ್ಟ ರೂಪ ಕೊಟ್ಟವನು ಔರಂಗಜೇಬ್. ಎಲ್ಲದಕ್ಕಿಂತ ವಿಶೇಷ ಅಂದ್ರೆ ಈತನ ಆಳ್ವಿಕೆಯ ಕಾಲದಲ್ಲಿ ಭಾರತದ GDP 25% ಅನ್ನುವುದನ್ನ ಇತಿಹಾಸ ಮತ್ತು ಆರ್ಥಿಕ ತಜ್ಞರು ತಮ್ಮ ಸಂಶೋಧನಾ ಗ್ರಂಥಗಳಲ್ಲಿ ಉಲ್ಲೇಖಿಸುತ್ತಾರೆ. ಅಕ್ಬರ್ ಚಕ್ರವರ್ತಿಯ ಕಾಲದ ಬಳಿಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಆರ್ಥಿಕವಾಗಿ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಿದ್ದು ಔರಂಗಜೇಬ್ ಕಾಲದಲ್ಲಿ. ಮೊಘಲ್ ಇತಿಹಾಸದಲ್ಲೇ ಅತ್ಯುನ್ನತ ಸ್ಥಾನದಲ್ಲಿ ಅತ್ಯಧಿಕ ಹಿಂದೂಗಳಿದ್ದಿದ್ದು ಔರಂಗಜೇಬ್ ಅವಧಿಯಲ್ಲಿ ಅಂತ ಇತಿಹಾಸ ಹೇಳುತ್ತೆ. ಸ್ವತಃ ಕವಿಯೂ ಆಗಿರುವ ಔರಂಗಜೇಬ್ ತನ್ನ ಒಂದು ಕವಿತೆಯಲ್ಲಿ ವಿಷ್ಣು, ಶಿವ, ಬ್ರಹ್ಮನ ಗುಣಗಾನವನ್ನ ಮಾಡ್ತಾನೆ. ಮೈನೇಜರ್ ಪಾಂಡೆ ಅನ್ನೋರು ಸಂಪಾದಿಸಿರುವ ಮೊಘಲ್ ಬಾದ್ಶಾಹೋಂ ಕಿ ಹಿಂದಿ ಕವಿತಾದಲ್ಲಿ ಆತ ಬರೆದ ಕವಿತೆಯನ್ನೂ ಸೇರ್ಕೊಂಡಿದೆ. ಒಳಿತು ಮತ್ತು ಕೆಡುಕುಗಳ ಸಮ್ಮಿಶ್ರದಂತೆ ಕಾಣುವ ಔರಂಗಜೇಬ್ನನ್ನ ಭೀಮಸೇನ್, ಈಶ್ವರದಾಸರಂತಹ ಪ್ರಖಂಡ ಹಿಂದೂ ವಿದ್ವಾಂಸರೇ ಕ್ರೂರಿ, ಮತಾಂಧ ಅಂತ ಕರೆದಿಲ್ಲ. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಇಂಥದ್ದೊಂದು ಚಿತ್ರಣ ನಿರೂಪಣೆಗೊಳ್ಳತೊಡಗಿದ್ವು. 20ನೇ ಶತಮಾನದ ಸಾಮ್ರಾಜ್ಯಶಾಹಿ ಮತ್ತು ರಾಷ್ಟ್ರೀಯತಾವಾದಿ ಇತಿಹಾಸಗಳಲ್ಲಿ ಅದು ಗಟ್ಟಿಯಾಗ್ತಾ ಹೋಯಿತು. ಸಂಭಾಜಿಯನ್ನ ಮುಸ್ಲಿಂ ದೊರೆ ಔರಂಗಜೇಬ್ ಕೊಂದು ಹಾಕಿದ ಅನ್ನೋದು ಎಷ್ಟು ಸತ್ಯನೋ, ಸಂಭಾಜಿಯನ್ನ ಚಿತ್ಪಾವನ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಪೇಶ್ವೆಗಳು, ಸಂಭಾಜಿಯ ಮರಾಠಿ ಬಂಧುಗಳು, ರಜಪೂತ ಸೇನಾಧಿಪತಿಗಳು ಸೇರಿ ಆತನನ್ನ ಔರಂಗಜೇಬ್ಗೆ ಬಲಿ ಕೊಟ್ರು ಅನ್ನೋದು ಅಷ್ಟೇ ಸತ್ಯ. ಸಂಭಾಜಿಯ ಸಾವು ಔರಂಗಜೇಬ್ಗಿಂತಲೂ ಇತರರಿಗೆ ಅಗತ್ಯವಾಗಿತ್ತು. ಔರಂಗಜೇಬನ ಗೋರಿಯನ್ನ ಕೆದಕೋದು ಅಂತಂದ್ರೆ ಪರೋಕ್ಷವಾಗಿ ಸಂಘ ಪರಿವಾರ ಸ್ವತಃ ತನ್ನದೇ ಹಿರಿಯರ ಗೋರಿಗಳನ್ನ ಕೆದಕಿದಂತೆ ಎನ್ನುವ ಕಟು ವಾಸ್ತವವನ್ನ ಈ ಸಂಘಟನೆಯ ನಾಯಕರಿಗೆ ನೆನಪಿಸಿಕೊಡೋದು ಅತ್ಯಗತ್ಯವಾಗಿದೆ. ಸಂಭಾಜಿಯ ವ್ಯಕ್ತಿತ್ವವನ್ನ ಅತ್ಯಂತ ಕೆಟ್ಟದಾಗಿ ಚಿತ್ರಿಸಿ ಅತ್ಯಂತ ನಿಂದನೀಯವಾಗಿ ಹಿಂದೂ ಮಹಾಸಭಾದ ನಾಯಕ ಗೋಳ್ವಾಲ್ಕರ್, ಸಾವರ್ಕರ್ ಕೂಡ ಯಾಕೆ ಬರೆದಿದ್ದಾರೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರಶ್ನಿಸಿಕೊಳ್ಬೇಕಾಗಿದೆ. ಇತಿಹಾಸ ಇರೋದು ಅಲ್ಲಿ ನಡೆದಿರುವ ತಪ್ಪುಗಳನ್ನ ತಿದ್ದಿಕೊಂಡು ಸುಂದರ ವರ್ತಮಾನವನ್ನ ಕಟ್ಟೋದಕ್ಕಾಗಿಯೇ ಹೊರತು ವರ್ತಮಾನವನ್ನ ಮತ್ತಷ್ಟು ರಾಡಿ ಮಾಡ್ಕೊಳ್ಳೋದಕ್ಕಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ದೇಶಕ್ಕೆ ಭವಿಷ್ಯ ಇದೆ. ಇಲ್ಲವಾದ್ರೆ ಈ ದುಷ್ಕರ್ಮಿಗಳು ಭಾರತದ ಭವಿಷ್ಯವನ್ನ ಇತಿಹಾಸದ ಗೋರಿ ಅಗೆದು ಅದರಲ್ಲಿ ದಫನ್ ಮಾಡಲಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.